ದೇವರಾಗಿರುವ ಯೇಸು ಕ್ರಿಸ್ತರ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಡೊನಾಲ್ಡ್ ಟ್ರಂಪ್ ಹಾಕಿದಂಥ ಎಲ್ಲಾ ತೆರಿಗೆಯನ್ನು ಸ್ಟಾಪ್ ಮಾಡುವುದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಚೀನಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಬಹಳ ದೊಡ್ಡ ಮಟ್ಟಿಗೆ ಭೂಕಂಪವು 7 ಪಾಯಿಂಟ್ ಅಷ್ಟು ಅಲ್ಲಿ ಸಂಭವಿಸಿದೆ. ಅದಾದ ನಂತರವಾಗಿ ನಾರ್ತ್ ಕೊರಿಯಾದಲ್ಲಿ ಕ್ಷಿಪಣಿಯ ಪರೀಕ್ಷೆ ನಡೆದಿದೆ. ಇನ್ನೊಂದು ಕಡೆ ಲೋಕದಲ್ಲಿ ನೋಡುವುದಾದರೆ ದೊಡ್ಡ ಗಲಿಬಿಲಿಯೂ ಉಂಟಾಗಿದೆ. ಇದೆಲ್ಲದರ ಕುರಿತಾಗಿ ನಾವು ಈ ಸಂಚಿಕೆಯಲ್ಲಿ ನೋಡಲಿದ್ದೇವೆ. ಬನ್ನಿ ನಾವು ಸಂಚಿಕೆಗೆ ಹೋಗೋಣ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ 2 ವಿಷಯ ನೋಡಲಿದ್ದೇವೆ. ಮೊದಲನೆಯದಾಗಿ ಇರಾನ್ ಹಾಗೂ ಅಮೆರಿಕ ಸಮಸ್ಯೆ. ಈ ಸಂಚಿಕೆ ನಾವು ತೆಗೆಯುವ ತನಕ ಬಹಳ ಮುಖ್ಯವಾಗಿ 12 ಹಡಗುಗಳು ಅಮೆರಿಕದಲ್ಲಿ ಯಾವತ್ತೂ ಇಲ್ಲದಿರುವಷ್ಟರ ಮಟ್ಟಿಗೆ ಉತ್ತರ ಭಾಗದ ಸಮುದ್ರದಲ್ಲೂ ಅದೇ ಸಮಯದಲ್ಲಿ ಒಮಾನಿನ ಗಲ್ಫ್ ಪಕ್ಕದಲ್ಲಿ ನಿಂತಿದೆ. ಈ 12 ಹಡಗುಗಳು ನಾಶಕರ ಹಡಗುಗಳು, ಡೆಸ್ಟ್ರಾಯರ್ ಎಂಬುದಾಗಿ ಹೇಳುತ್ತಾರೆ. ಅಬ್ರಹಾಂ ಲಿಂಕನ್ ಎಂಬುದಾಗಿ ಅವರ ನಂಬರ್ 1 ಹಡಗು ಅದು ಕೂಡ ಅಲ್ಲಿ ಹೋಗಿದೆ. ಇದು ಪೋರ್ಟ್ ಹಡಗುಗಳು. ಈ ರೀತಿ 12 ಹಡಗುಗಳು ಅಲ್ಲಿ ನಿಂತಿದೆ. ಈ ಶನಿವಾರದಷ್ಟರಲ್ಲಿ, ಅಂದರೆ ಈ ಸಂಚಿಕೆ ನೀವು ನೋಡುವಷ್ಟರಲ್ಲಿ ಅವರು ತಾಕುವುದಾಗಿ ಹೇಳಿದ್ದಾರೆ. ಈ ಶನಿವಾರದಷ್ಟರಲ್ಲಿ ತಾಕುವಿಕೆ ಇರುತ್ತದೆ. ಆ ರೀತಿ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ಏನು ಅಂತಹ ದೊಡ್ಡ ಟ್ವಿಸ್ಟ್ ಅಂತ ಕೇಳುವುದಾದರೆ, ಜರ್ಮನಿ, ಫ್ರಾನ್ಸ್ ನಂತಹ ಯುರೋಪ್ ದೇಶಗಳು ಕೂಡ ಅವರ ಸಹಾಯವಾಗಿ ಸೇರಿದ್ದಾರೆ. ಅವರ ಹಡಗುಗಳು ಕೂಡ ಅಲ್ಲಿ ಬಂದು ನಿಂತಿವೆ. ಲೋಕಾದ್ಯಂತ ಒಂದು ದೊಡ್ಡ ಯುದ್ಧದ ವಾತಾವರಣ ಆವರಿಸಿದೆ. ಇದಕ್ಕೂ ಮುಂಚೆ ಚೆನ್ನಾಗಿ ಗಮನಿಸುವುದಾದರೆ, ಇರಾನ್, ರಷ್ಯಾ ಹಾಗೂ ಚೀನಾ ಒಂದು ಮುಖ್ಯವಾದ ಯುದ್ಧ ತರಬೇತಿಯನ್ನು ಮಾಡಿದರು. ಆಗ ರಷ್ಯಾ ಹಾಗೂ ಚೀನಾ ಹಡಗುಗಳು ಬಂತು. ಈಗ ಅದು ಅಲ್ಲೇ ನಿಂತಿದೆ. ಅವ್ರು ಏನ್ ಹೇಳಿದ್ರಂದ್ರೆ, ಒಂದು ಯುದ್ಧದ ತರಬೇತಿ ಎಲ್ಲರೂ ಮಾಡುತ್ತಿದ್ದಾರೆ, ನಾವು ಮಾಡುತ್ತಿದ್ದೇವೆ ಅಂದ್ರು. ಆದರೆ ನಾವು ಇದನ್ನು ಹೇಗೆ ನೋಡಬೇಕಂದ್ರೆ, ಅವ್ರು ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಇರಾನ್, ರಷ್ಯಾ, ಚೀನಾ ಹಡಗುಗಳು ಅಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಇನ್ನೊಂದು ಕಡೆ ನೀವು ನೋಡುವುದಾದ್ರೆ, ಈ ಕಡೆ ಅಮೆರಿಕಾದ ಯುದ್ಧದ 12 ಹಡಗುಗಳು, ಅದರೊಂದಿಗೆ ಯುರೋಪ್ನ ಹಡಗುಗಳು ಎಲ್ಲ ಅಲ್ಲಿ ಬಂದು ನಿಂತಿದೆ. ಬಹಳ ಅಲ್ಲಿ ಗಲಿಬಿಲಿ ಉಂಟಾಗುತ್ತಾ ಇದೆ. ಇದರ ನಡುವೆ ಅಮೆರಿಕ ತಡೆದರೂ ಕೂಡ ನಾವು ಅವರನ್ನು ತಾಕುತ್ತೇವೆ ಎಂಬುದಾಗಿ ಇಸ್ರೇಲ್ ಹೇಳಿದೆ. ಇದರ ನಡುವೆ ಇರಾನ್ ಹೇಳಿದೆ, ಈ ವಾರ್ ನಮಗೆ ಬಹಳ ಮುಖ್ಯವಾದದ್ದು, ನಮ್ಮ ಮೇಲೆ ಕೈ ಇಟ್ಟರೆ ಅಮೆರಿಕ ದೊಡ್ಡ ನಾಶನವನ್ನು ಸಂಧಿಸುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಲೋಕದ ದೇಶಗಳೆಲ್ಲವೂ ಕೂಡ ಇದನ್ನು ಗಲಿಬಿಲಿಯಿಂದ ನೋಡುತ್ತಿದ್ದಾರೆ. ಈ ಸಂಚಿಕೆ ನಾವು ಶೂಟ್ ಮಾಡುತ್ತಾ ಇರುವಾಗ ಆ ತಾಕುವಿಕೆ ಆಗಿರಬಹುದು, ಯಾಕಂದ್ರೆ ನಾವು ಮುಂಚೆನೆ ಶೂಟ್ ಮಾಡುತ್ತೇವೆ. ಆ ತಾಕುವಿಕೆ ಸಂಭವಿಸಿರಬಹುದು, ಅಥವಾ ಮುಂದಿನ ಸಂಚಿಕೆಯಲ್ಲಿ ಅದರ ಕುರಿತಾಗಿ ಹೇಳುವಂತ ಕಾರ್ಯ ಬರಬಹುದು. ಇದರ ಕುರಿತಾಗಿ ಝೆಲೆನ್ಸ್ಕಿ ಏನ್ ಹೇಳಿದ್ದಾರೆ ಎಂಬುದಾಗಿ ನಾವು ಮುಂದಿನ ವಿಷಯವನ್ನು ನೋಡೋಣ. ರಷ್ಯಾದ ಈ ವಾರ್ ಚೀನಾದೊಂದಿಗೆ ಹೋಗುತ್ತಾ ಇದ್ದಾರೆ ಅಲ್ವಾ? ಇದನ್ನು ಅವ್ರು ಹೇಗೆ ನೋಡುತ್ತಿದ್ದಾರೆ? ಝೆಲೆನ್ಸ್ಕಿ ಏನ್ ಹೇಳುತ್ತಿದ್ದಾರೆ ಅಂದ್ರೆ, ರಷ್ಯಾ ಈಗಾಗಲೇ 3ನೇ ಮಹಾಯುದ್ಧವನ್ನು ಆರಂಭಿಸಿದೆ. ಈಗ ಅವ್ರು ಹೇಳಿದಂತ ಒಂದು ವಿಷಯ, ರಷ್ಯಾ 3ನೇ ಮಹಾಯುದ್ಧವನ್ನು ಆರಂಭಿಸಿದೆ. ಅದು ಸ್ವಲ್ಪವಾಗಿ ಯುರೋಪ್ನೊಳಗೆ ಬರುತ್ತಾ ಇದೆ. ನಮ್ಮ ಬಹಳ ಮುಖ್ಯವಾದಂತಹ ಕೆಲಸ ಏನೆಂದರೆ, ಯುಕ್ರೇನ್ ನಂತರ ಯುರೋಪ್ ಅನ್ನು ಹಿಡಿಯುವುದು. ಯುಕ್ರೇನ್ ಒಂದು ಯುರೋಪಿನ ದ್ವಾರದಲ್ಲಿ ಇರುತ್ತದೆ. ಇವರನ್ನು ಹಿಡಿಯುವಂತದ್ದು ಎಂಬುದಾಗಿ ಹೇಳಿದ್ದಾರೆ. ರಷ್ಯಾ ಈಗಾಗಲೇ ಈ ಕಡೆ ಬಂದು ಇರಾನ್ಗೆ ಸಪೋರ್ಟ್ ಆಗಿ ನಿಂತಿದೆ. ಆ ಕಡೆ ಯುಕ್ರೇನ್ ಮಾರ್ಗವಾಗಿ ಒಳಗೆ ಬರುತ್ತಿದೆ. ಇದೆಲ್ಲ ಸೇರಿ 3ನೇ ಮಹಾಯುದ್ಧ ಆರಂಭವಾಯಿತು ಎಂದು ಹೇಳುತ್ತಿದ್ದಾರೆ. ಈ 2026 ಮೇ ತಿಂಗಳಷ್ಟರಲ್ಲಿ ಬಹಳ ಮುಖ್ಯವಾದ ಕಾರ್ಯ ಸಂಭವಿಸುವುದಕ್ಕೆ ಅವಕಾಶ ಇದೆ ಎಂದು ವದಂತಿಯಾಗಿ ಮಾತನಾಡಲಾಗುತ್ತಿದೆ. ನಮ್ಮ ಕಣ್ಮುಂದೆ ಈಗ ಅದು ನಿದರ್ಶನವಾಗಿ ನಿಂತಿದೆ. ಯಾವ ಸಮಯದಲ್ಲಿ ಬೇಕಾದ್ರೂ ಯುದ್ಧ ಆರಂಭವಾಗಬಹುದು. 3ನೇ ಮಹಾಯುದ್ಧ, ಅಣು ಆಯುಧ, ಅಂದರೆ ಈ ಅಣು ಆಯುಧದ ಒಪ್ಪಂದ ಈಗಲೇ ಮುಗಿದಿದೆ. ರಷ್ಯಾ ಹಾಗೂ ಅಮೆರಿಕದ ಮಧ್ಯೆ ಈಗ ತಾನೇ ಮುಗಿದಿದೆ. ಈಗ ಇದೆಲ್ಲ ಕೂಡ ಸೇರಿ ಏನು ಸಂಭವಿಸಿದೆ ಎಂಬುದಾಗಿ ಕೇಳುವುದಾದ್ರೆ, ಒಂದು ಯುದ್ಧದ ವಾತಾವರಣವನ್ನು ಉಂಟು ಮಾಡಿದೆ. ನಾವು 2ನೇ ಮುಖ್ಯವಾದ ಕಾರ್ಯವನ್ನು ಇದರೊಂದಿಗೆ ಸೇರಿ ನೋಡೋಣ. ಸಮೀಪದಲ್ಲಿ ಈಗ ಟ್ರಂಪ್ ಅವರು ಒಂದು ಬಹಳ ಮುಖ್ಯವಾದ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಏನು ಅನೌನ್ಸ್ಮೆಂಟ್ ಅಂದ್ರೆ, ಏಲಿಯನ್ಸ್ ಕುರಿತಾದ ಫೈಲ್ಸ್ ಅನ್ನು ಪ್ರಕಟಿಸುತ್ತೇನೆ ಎಂದು ಹೇಳಿದ್ದಾರೆ. ಬಹಳ ದಿನದಿಂದ ಪ್ರಶ್ನೆ ಮಾಡುತ್ತಿದ್ದಾರೆ, ಏಲಿಯನ್ಸ್ ಅಂದರೆ ಏನೆಂಬುದಾಗಿ ಕೇಳುವುದಾದರೆ, ಇನ್ನೊಂದು ಗ್ರಹ ವಾಸಿಗಳು ಎಂಬುದಾಗಿ ಹೇಳುತ್ತೇವೆ. ಈ ಏಲಿಯನ್ಸ್ ಎನ್ನುವುದಕ್ಕೆ ಒಂದು ಅರ್ಥವಲ್ಲ, ಅನೇಕ ಅರ್ಥ ಇದೆ. ಉದಾಹರಣೆಗೆ, ಒಂದು ಬೆಂಕಿಯ ಕಲ್ಲು ಮೇಲಿಂದ ಬಂತು ಅಂತ ಇಟ್ಕೊಳ್ಳಿ, ಅದನ್ನು ಕೂಡ ಏಲಿಯನ್ಸ್ ಎಂಬುದಾಗಿ ಹೇಳುತ್ತಾರೆ. ಅಂದರೆ ನಮ್ಮ ಗ್ರಹಕ್ಕೆ ಹೊರಗಿಂದ ಬರುವಂತದ್ದೆಲ್ಲವನ್ನು ಫಾರಿನ್ ಥಿಂಗ್ಸ್ ಎಂಬುದಾಗಿ ಹೇಳುತ್ತಾರೆ. ಯಾವುದೇ ಬಂದರೂ ಏಲಿಯನ್ಸ್ ಎನ್ನುವಂತ ವರ್ಡ್ ಯೂಸ್ ಮಾಡುತ್ತೇವೆ. ಆದರೆ ಪರ್ಟಿಕ್ಯುಲರ್ ಆಗಿ ಇವರು ಯೂಸ್ ಮಾಡುವಂತದ್ದು ಏನಂದ್ರೆ, ಏಲಿಯನ್ಸ್ ಎಂಬುದಾಗಿ ಅವರು ಕರೆಯುವಂತದ್ದು ಏನಂದ್ರೆ, ಬೇರೆ ಗ್ರಹದ ವಾಸಿಗಳು. ನಮ್ಮ ಭೂಮಿಯ ಗ್ರಹ ಇದ್ದ ಹಾಗೆ ಅನೇಕ ಗ್ರಹಗಳಿದೆ ಅಲ್ವಾ? ನಮ್ಮ ಕಣ್ಣಿಗೆ ಎಟುಕದೇ ಇರುವಂತ ದೂರದಲ್ಲಿ ಯಾವುದೋ ಒಂದು ಗ್ರಹದಲ್ಲಿ ಮನುಷ್ಯರು ಬಾಳುತ್ತಾರೆ, ನಮ್ಮ ಹಾಗೆ ಬಾಳುತ್ತಾರೆ. ಅವರು ನಮ್ಮ ಹಾಗೆ ಮನುಷ್ಯರು ಅಥವಾ ಬೇರೆ ಗ್ರಹ ವಾಸಿಗಳು ಹೇಗೋ ಅಲ್ಲಿ ಇದ್ದಾರೆ. ಅವರಿಗೂ ಕೂಡ ದೇವರು ಇದ್ದಾರೆ. ಅವರು ಭೂಮಿಯಲ್ಲಿರುವಂತ ನಮ್ಮೊಂದಿಗೆ ಸಂಪರ್ಕ ಮಾಡುವುದಕ್ಕೆ ಬಯಸುತ್ತಿದ್ದಾರೆ. ಅದನ್ನು ಕಾಲಕಾಲವಾಗಿ ಹೇಳುತ್ತಿದ್ದಾರೆ. ನನಗೆ ಹೆಚ್ಚು ಕಮ್ಮಿ 40 ವರ್ಷದಿಂದ ಈ ಸುದ್ದಿ ಕೇಳುತ್ತಿದ್ದೇನೆ. ಈ ರೀತಿ ಒಂದು ವಿಷಯ ಹೇಳಲಾಗುತ್ತಿದೆ. ಸಮೀಪದಲ್ಲಿ ಅದರ ಕುರಿತಾಗಿ ಪಾಡ್ಕಾಸ್ಟ್ ಅಲ್ಲಿ ಮುಂಚೆ ಇದ್ದಂತ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಮಾತನಾಡಿದ್ದಾರೆ. ಆ ಪಾಡ್ಕಾಸ್ಟ್ ಅಲ್ಲಿ ಅವ್ರು ಏನ್ ಹೇಳುತ್ತಾರೆ ಅಂದ್ರೆ, ನಾನು ಅದನ್ನು ನೋಡಿಲ್ಲ, ಅದರ ಕುರಿತಾಗಿ ನನಗೆ ಗೊತ್ತಿಲ್ಲ. ಏರಿಯಾ 51 ಇದೆ, ಅಂದ್ರೆ ಅಮೆರಿಕದ ಸೀಕ್ರೆಟ್ ಏರಿಯಾ ಎಂದು ಹೇಳುತ್ತಾರೆ. ಅದು ಕೂಡ ಇನ್ನೂ ಪೂರ್ತಿಯಾಗಿ ಬಹಿರಂಗವಾಗಿಲ್ಲ, ಇದೆ ಎಂದು ಹೇಳುತ್ತಿದ್ದಾರೆ. ಅದರೊಳಗೆ ಏಲಿಯನ್ಸ್ ಕುರಿತಾದ ರಿಸರ್ಚ್ ನಡೀತಾ ಇದೆ. ಅಮೆರಿಕದ ಸೀಕ್ರೆಟ್ ಆದ ಎಲ್ಲಾ ವಿಷಯಗಳು ಕೂಡ. ಕೆಲವರು ಏನ್ ಹೇಳುತ್ತಾರೆ ಅಂದ್ರೆ, ಅಮೆರಿಕದ ಅಧ್ಯಕ್ಷರಿಗೂ ಕೂಡ ಗೊತ್ತಿಲ್ಲದಿರುವಂತ ವಿಷಯ ಅಲ್ಲಿದೆ. ಇದು ನಂಬುವುದಕ್ಕೆ ಸಾಧ್ಯವಂತ ಗೊತ್ತಿಲ್ಲ, ಆದ್ರೆ ಹೇಳುತ್ತಾರೆ. ಅದರೊಳಗೆ 2 ಏಲಿಯನ್ಸ್ ಅನ್ನು ಹಿಡಿದಿದ್ದಾರೆ. ಕೆಲವು ಏಲಿಯನ್ಸ್ ಬಂದಿದ್ದಾರೆ, ಅದನ್ನು ಕ್ಯಾಪ್ಚರ್ ಮಾಡಿ ಇಟ್ಟಿದ್ದೇವೆ.
ಈ ರೀತಿ ಅನೇಕ ವಿಷಯಗಳನ್ನು ಹೇಳುತ್ತಾರೆ. ಸೊ ಬೆರಾಕ್ ಒಬಾಮ ಏನ್ ಹೇಳುತ್ತಾರೆ ಅಂದ್ರೆ, ಆ ಏರಿಯಾ 51 ನಲ್ಲಿ ಆ ರೀತಿಯಾಗಿ ಏನೂ ಇಲ್ಲ, ನಾನು ಅದನ್ನು ನೋಡಿಲ್ಲ. ಯಾಕಂದ್ರೆ ಬೆರಾಕ್ ಒಬಾಮ ಹೆಚ್ಚು ಕಮ್ಮಿ 8 ವರ್ಷ ಅಧ್ಯಕ್ಷರಾಗಿದ್ರು. ಅವರು ಸಕ್ಸಸ್ಫುಲ್ ಪ್ರೆಸಿಡೆಂಟ್ ಆಗಿದ್ದವರು. ಅವರ ಕಾಲದಲ್ಲೇ ಫಿನ್ಲ್ಯಾಂಡ್ ಅನ್ನು ವಶಪಡಿಸಿಕೊಂಡಿದ್ದರು. ಅದು ಒಂದು ಟಾಪ್ ಸೀಕ್ರೆಟ್ ಆದ ವಿಷಯ ಅದು. ಆ ರೀತಿಯಾಗಿರುವಾಗ ಅವರು ಹೇಳುತ್ತಾರೆ ಅದ್ರಲ್ಲಿ ಏನೂ ಇಲ್ಲ, ನಾವು ನೋಡಿಲ್ಲ, ಆ ರೀತಿ ಹೇಳುತ್ತಾರೆ. ಆದ್ರೆ ದೇ ಆರ್ ರಿಯಲ್ ಎನ್ನುವಂತ ವರ್ಡ್ ಅನ್ನು ಯೂಸ್ ಮಾಡುತ್ತಾರೆ. ಅದು ಸತ್ಯ ಆದ್ರೆ ನಾನು ನೋಡಿಲ್ಲ. ಯಾವುದನ್ನಿಟ್ಟು ಅವರು ಸತ್ಯ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಅಂದ್ರೆ, ಕೆಲವು ಸೈಂಟಿಸ್ಟ್ ಹೇಳಿದ್ದಾರೆ ಅಲ್ಲಿಂದ ನಮಗೆ ಸಿಗ್ನಲ್ ಬರುತ್ತದೆ, ನಾವು ವಾಚ್ ಮಾಡಿದ್ದೇವೆ, ಅದು ನಮ್ಮ ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ಬರುತ್ತಾ ಇದೆ ಎಂದು ಹೇಳುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಂದ್ರೆ, ಸಮೀಪದಲ್ಲಿ ಇದರ ಕುರಿತಾಗಿ ಪ್ರಶ್ನೆ ಬರುವಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳುತ್ತಾರೆ, ನಾವು ಖಂಡಿತವಾಗಿ ಅದರ ಕುರಿತಾದ ರಿಪೋರ್ಟ್ ಕೊಡುತ್ತೇವೆ ಎಂಬುದಾಗಿ ಅವರು ಹೇಳಿದ್ದಾರೆ. ಸರಿ, ಇದರ ಹಿಂದೆ ಇರುವಂತಹ ಸತ್ಯವೇದದ ಒಂದು ಸತ್ಯ ಏನೆಂಬುದಾಗಿ ನೋಡುವುದಾದರೆ, ನಮಗೆ ಗೊತ್ತಿರುವ, ಈಗಾಗಲೇ ಇದರ ಕುರಿತಾಗಿ ಅನೇಕ ನಾವು ಮಾತನಾಡಿದ್ದೇವೆ, ಬೈಬಲ್ ಪ್ರಕಾರವಾಗಿ ಭೂಮಿಯಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡಿದರು. ಪರಗ್ರಹ ವಾಸಿಗಳಿದ್ದಾರೆ ಅಂದರೆ ನಮ್ಮ ಪ್ರಕಾರವಾಗಿ ದೂತರುಗಳಿದ್ದಾರೆ, ವಾಯುಮಂಡಲದ ದುಷ್ಟ ಸೇನೆ ಎಂಬುದಾಗಿ ಇದೆ. ಅದೇ ಪ್ರಕಾರ ದೇವದೂತರುಗಳು ಪರಲೋಕದಲ್ಲಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಇದನ್ನು ಮೀರಿ ಬೇರೆ ಗ್ರಹಗಳ ವಾಸಿಗಳೆಂಬುದಾಗಿ ನಾವು ಯಾರನ್ನು ಹೇಳುವುದಕ್ಕೆ ಸಾಧ್ಯ ಅಂದ್ರೆ, ಈಗ ದೇವಭಕ್ತರು ಸತ್ತು ಹೋಗುತ್ತಾರೆ ಅಲ್ವಾ, ಅವರು ಪರದೇಶಿಯಲ್ಲಿ ವಿಶ್ರಾಂತಿಸುತ್ತಿದ್ದಾರೆ. ಆದರೆ ಅವರು ತಿರುಗಿ ಈಗ ಬರುತ್ತಾರೆ ಎನ್ನುವುದಕ್ಕೆ ಯಾವ ಕಾನ್ಸೆಪ್ಟ್ ಇಲ್ಲ. ಅಂದ್ರೆ ನಾನು ಹೇಳ್ತಾ ಇರುವಂತದ್ದು ಈಗ ಬರುತ್ತಾರೆ ಎನ್ನುವಂತ ಕಾನ್ಸೆಪ್ಟ್ ಇಲ್ಲ. ಯಾಕಂದ್ರೆ ಅಬ್ರಹಾಂ ಲಾಜರ್ ಸಂಭವ ನೋಡುವಾಗ ಅಲ್ಲಿಂದ ಯಾರು ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ ಅಂತ ಇದೆ. ಬೈಬಲ್ ಪ್ರಕಾರ ಮನುಷ್ಯನ ಒಂದೇ ಸಾರಿ ಸತ್ತು ಆನಂತರ ನ್ಯಾಯ ತೀರ್ಪಿನ ಮುಂದೆ ನಿಲ್ಲಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಒನ್ಸ್ ಅಷ್ಟೇ. ಈಗ ನಮ್ಮವರು ಕೂಡ ಕೆಲವರು ಕಾರ್ಯಗಳನ್ನು ಹೇಳುತ್ತಾರೆ ಅಲ್ವಾ, ಸತ್ತಂತಹ ದೇವಭಕ್ತರು, ಅವರು ಬಂದು ನನ್ನೊಂದಿಗೆ ಕೂತು ಮಾತನಾಡಿದರು ಹೋದರು ಎಂಬುದಾಗಿ ಹೇಳುತ್ತಾರೆ ಅಲ್ವಾ, ಅದು ಈ ಕಾಲದಲ್ಲಿ ಹೇಳಲ್ಪಡುತ್ತಾ ಇರುವಂತಹ ಒಂದು ಕಥೆ ಎಂಬುದಾಗಿ ಇಟ್ಟುಕೊಳ್ಳಿ. 1% ಕೂಡ ಸತ್ಯವಾಗಿರುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈ ರೀತಿ ದೇವಭಕ್ತರು ತಿರುಗಿ ಬರುವುದಕ್ಕಿಂತ ಪೌಲನು ಪೇತ್ರನೇ ತಿರುಗಿ ಬರಬಹುದಲ್ವಾ. ಇಲ್ಲಿ ಅವರೇ ಬಂದು ಪ್ರಸಂಗ ಮಾಡಿದ್ರೆ ಕಡೆಯ ಕಾಲದಲ್ಲಿ ಎಷ್ಟು ದೊಡ್ಡ ರಿವೈವಲ್ ಬರುತ್ತದೆ. ಈಗ ಇರುವಂತಹ ದೇವ ಸೇವಕರು ಸತ್ತು ಹೋದಂತವರು ಮತ್ತೆ ಬಂದರು, ಅವರು ನನ್ನೊಂದಿಗೆ ಪ್ರಸಂಗ ಮಾಡಿದ್ರು, ನಾನು ನೋಡಿದೆ ಎಂಬುದಾಗಿ ಈ ರೀತಿ ಅನೇಕ ಕಥೆ ಹೇಳುತ್ತಾರೆ. ಇದು ಸತ್ಯವೇದದ ವಾಕ್ಯಕ್ಕೆ ಸಂಬಂಧಪಡುವುದಿಲ್ಲ. ಅದನ್ನು ನೋಡುವುದಕ್ಕಾಗಲ್ಲ. ಇನ್ನೊಂದು ಹಂತ ಮೇಲೆ ಹೋಗಿ ಹೇಳುತ್ತೇನೆ. ವಾಕ್ಯದ ಪ್ರಕಾರ ಸತ್ತ ನಂತರ ಎಲ್ಲ ದೇವಭಕ್ತರು ಕೂಡ ರೂಪಾಂತರಗೊಳ್ಳುತ್ತಾರೆ. ಅವರು ದೇವರ ಸಾರೂಪ್ಯವುಳ್ಳವರಾಗಿ ಮಾರ್ಪಡುತ್ತಾರೆ. ಅವರು ತಿರುಗಿ ಬರುವಾಗ ಹೇಗೆ ನೀವು ಅವರು ನೋಡಕ್ ಸಾಧ್ಯ? ಇದೆಲ್ಲ ಮನುಷ್ಯನ ಕಲ್ಪನೆಗಳು. ಅವರ ಆತ್ಮದಲ್ಲಿ ಏನು ಮಾತನಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ಮಾತನಾಡುವುದು. ಆದರೆ ವಾಕ್ಯದ ಪ್ರಕಾರವಾಗಿ ಸತ್ತವರು ಪರದೇಶಿಗೆ ಹೋಗುತ್ತಾರೆ, ಅಷ್ಟೇ, ಕೆಲಸ ಮುಗಿಯಿತು. ಸೊ ಅವರು ತಿರುಗಿ ಬರುವುದಿಲ್ಲ. ದೂತರು ಬಂದು ಹೋದರು ಎಂಬುದಾಗಿ ಇದೆ. ದಾನಿಯೇಲನ್ನು ನೋಡುವುದಕ್ಕೆ ಬಂದರು, ಮರಿಯಳನ್ನು ನೋಡುವುದಕ್ಕೆ ಬಂದರು. ಆನಂತರವಾಗಿ ಈಗಲೂ ಕೂಡ ಕೆಲವರು ಹೇಳುತ್ತಾರೆ ದೂತರು ನಮ್ಮನ್ನು ನೋಡುವುದಕ್ಕೆ ಬಂದರು ಎಂಬುದಾಗಿ. ಆದರೆ ದಾನಿಯೇಲನು ಮರಿಯಳನ್ನು ನೋಡುವುದಕ್ಕೆ ಬಂದಂತಹ ದೂತರುಗಳಿಗೂ ಈಗ ಇವರು ಹೇಳುವಂತ ಕಥೆ ಇದೆಯಲ್ಲ, ದೂತರು ಬಂದರು, ನನ್ನೊಂದಿಗೆ ಕೂತುಕೊಂಡು ಊಟ ಮಾಡಿದ್ರು, ಅವರು ನನ್ನ ಒಳಗೆ ಇದ್ದಾಗ ಬಾಗಿಲು ತಟ್ಟಿದ್ರು, ಇದೆಲ್ಲವೂ ಕೂಡ ಬೈಬಲ್ ಒಂದಿಗೆ ಸಂಬಂಧಪಡುವುದಿಲ್ಲ. ಅವರಿಗೆಲ್ಲ ಪ್ರಾರ್ಥನೆ ಮಾಡುವಾಗ ಬಂದ್ರು, ಧ್ಯಾನಿಸುತ್ತಾ ಇರುವಾಗ ಬಂದ್ರು, ಈ ರೀತಿಯಾಗಿ ಇತ್ತು. ಆದ್ರೆ ಇದು ಬಹಳ ಡಿಫರೆನ್ಸ್ ಆಗಿದೆ. ಸೊ ಇದನ್ನು ಹೇಗೆ ಒಪ್ಪಿಕೊಳ್ಳುವುದಂತ ಗೊತ್ತಿಲ್ಲ. ವಾಕ್ಯದ ಪ್ರಕಾರವಾಗಿ ಒಪ್ಪಿಕೊಳ್ಳುವುದಕ್ಕಾಗಲ್ಲ. ಸರಿ, ಅದೊಂದು ಕಡೆ ಇರಲಿ. ದೂತರು ಬಂದು ಹೋಗುವುದನ್ನು ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ನೋಡೋದಕ್ಕಾಗಲ್ಲ. ಅಂದ್ರೆ ಅವರು ಸಂಪರ್ಕ ಮಾಡುವುದಕ್ಕೆ ಪ್ರಯತ್ನಿಸಿದ್ರು, ಈ ರೀತಿ ಅನೇಕ ಹೇಳುತ್ತಾರೆ. ಕೆಲವು ವರ್ಷಗಳ ಹಿಂದೆ ಹಳದಿ ಬಣ್ಣದ ದೂತರು ಬಂದರು ಎಂಬುದಾಗಿ ಹೇಳುತ್ತಾರೆ. ಆನಂತರವಾಗಿ ಅದನ್ನು ನೋಡಿದ್ರೆ ಅದು ಒಂದು ಫೇಕ್ ಆದ ಕಾರ್ಯ, ಅದು ಅವತ್ತು ಇದ್ದಂತ ಟೆಕ್ನಾಲಜಿಲಿ ಮಾಡಿದ್ದಂಥದ್ದು ಎಂಬುದಾಗಿ ಅವರು ಮಾಡಿದ್ದಾರೆ ಎಂಬುದಾಗಿ ನಿರೂಪಿಸಿದರು. ಈ ರೀತಿ ಅನೇಕ ಇದೆ. ಆಕಾಶದಲ್ಲಿ ಕೈ ಬಂತು, ಕಾಲ್ ಬಂತು, ಯಾವುದನ್ನು ನಂಬಬೇಡಿ. ಬೈಬಲ್ ಪ್ರಕಾರ ಆ ರೀತಿ ಇಲ್ಲ. ಸೊ ಹಾಗಾದ್ರೆ ಈ ಏಲಿಯನ್ಸ್ ಕಥೆಯನ್ನು ಯಾವುದಕ್ಕಾಗಿ ಇದರ ಕುರಿತಾಗಿ ಹೇಳಲಾಗುತ್ತಿದೆ ಅಂದ್ರೆ, ಬಹಳ ಮುಖ್ಯವಾಗಿ ಅರ್ಮಗೆದಾನ್ ಯುದ್ಧದಲ್ಲಿ ನಡೆಯುವಂತಹ ಸಂಭವ. ಅಂದ್ರೆ ಸಭೆ ಎತ್ತಲ್ಪಟ್ಟ ನಂತರ 7 ವರ್ಷ ಉಪದ್ರವ ಕಾಲದ ಅಂತ್ಯದಲ್ಲಿ ಯೇಸು ಕ್ರಿಸ್ತನು ಅವರ ಭಕ್ತರು ಬರುತ್ತಾರೆ. ಸಾವಿರಾರು ಪರಿಶುದ್ಧರೊಂದಿಗೆ ದೇವರು ನ್ಯಾಯ ತೀರಿಸುವುದಕ್ಕೆ ಬರುತ್ತಾರೆ ಎಂಬುದಾಗಿ ಯೂದ 15ರಲ್ಲಿ ನೋಡುತ್ತೇವೆ. ಅನೋಕ ಹೇಳುತ್ತಾರೆ, ಪ್ರಕಟಣೆ 20ನೇ ಅಧ್ಯಾಯದಲ್ಲೂ ನಾವು ಇದರ ಕುರಿತು ನೋಡುತ್ತೇವೆ. ಅದೇ ರೀತಿ ಅರ್ಮಗೆದಾನ್ ಯುದ್ಧದ ಕುರಿತಾಗಿ ನಾವು ಅನೇಕ ಓದುತ್ತೇವೆ ಅಲ್ವಾ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ನೀವು ನೋಡುವುದಾದರೆ ಪ್ರಕಟಣೆ 16:16 ಇದರ ಪ್ರಕಾರ ನೋಡಿದ್ರೆ ಯೇಸು ಸಾವಿರಾರು ಪರಿಶುದ್ಧರೊಂದಿಗೆ ಬರಬೇಕು. ಇವರೆಲ್ಲ ಹೇಗೆ ಬರುತ್ತಾರೆ ಅಂದ್ರೆ, ಇವತ್ತು ಇವರು ಏಲಿಯನ್ ಎಂಬುದಾಗಿ ಏನ್ ಹೇಳುತ್ತಿದ್ದಾರೋ ಆ ರೀತಿ ಅವರು ಇದ್ದಾರೆ. ಅದು ಬೈಬಲ್ ಇಂದ ತೆಗೆದಂತ ಒಂದು ಕಥೆ ಎಂಬುದಾಗಿ ನೋಡಬಹುದು. ಸೊ ಯೇಸು ಆತ್ಮದಲ್ಲಿದ್ದಾರೆ, ದೇವರು ಆತ್ಮದಲ್ಲಿದ್ದಾರೆ. ಹಾಗಾದ್ರೆ ಅವರೊಂದಿಗೆ ಬರುವಂತವರು ಅವರ ಹಾಗೆ ಇರುತ್ತಾರೆ. 1 ಯೋಹಾನ 3:2 ಅವರೊಂದಿಗೆ ಬರುವಂತವರು ಅವರ ಹಾಗೆ ಇರುತ್ತಾರೆ. ಆ ರೀತಿಯಾಗಿರುವಾಗ ಒಂದು ದೊಡ್ಡ ಗುಂಪು ಈ ಭೂಮಿಗೆ ಬಂದು ಯುದ್ಧ ಮಾಡಿ ಅದನ್ನು ವಶಪಡಿಸಿಕೊಂಡು 1000 ವರ್ಷ ಆಳ್ವಿಕೆಯನ್ನು ದೇವರು ಮಾಡಲಿದ್ದಾರೆ. ದುರ್ಮಾರ್ಗನನ್ನು, ಆಂಟಿ ಕ್ರೈಸ್ಟ್, ಅವನೊಂದಿಗೆ ಇರುವಂತವರನ್ನು ಅಳಿಸುತ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಈ ಕಥೆಯನ್ನೇ ಸೈತಾನನೀಗ ಜನರ ಮಧ್ಯದಲ್ಲಿ ಹರಡಿಸಿದ್ದಾನೆ. ಆಕಾಶದಿಂದ ಬರುತ್ತದೆ, ಹಿಡಿಯಲಿದ್ದಾರೆ. ಆದ್ರೆ ಅವನು ಹೇಳುತ್ತಿರುವಂತ ಕತೆ ಸತ್ಯ. ಆದ್ರೆ ಅವನು ಏಲಿಯನ್ ಎಂಬುದಾಗಿ ಹೇಳುತ್ತಾ ಇರುವಂತದ್ದು ಯಾರನ್ನಂದ್ರೆ, ಬರಲಿಕ್ಕಿರುವಂತ ದೇವರನ್ನು, ಅವರೊಂದಿಗೆ ಬರುವಂತ ಪರಿಶುದ್ಧರನ್ನು. ಈ ಯುದ್ಧ ಅರ್ಮಗೆದೋನ್ ವಾರ್ ಎಂಬುದಾಗಿ ಇದನ್ನು ಹೇಳುತ್ತೇವೆ.
ಅದಕ್ಕಾಗಿ ಜನರ ಮಧ್ಯದಲ್ಲಿ ಈಗಲೇ ಬೀಜ ಬಿತ್ತುತ್ತಾ ಇದ್ದಾನೆ. ಚೆನ್ನಾಗಿ ಗಮನಿಸುವುದಾದ್ರೆ ಆದಿಕಾಂಡದಲ್ಲಿ ದೇವರು ಹೇಳ್ತಾರೆ, ನಿನ್ನ ಬೀಜಕ್ಕೂ ಅವನ ಬೀಜಕ್ಕೂ ಹಗೆತನ ಉಂಟು ಮಾಡುತ್ತೇನೆ. ಆ ಕಾರ್ಯ ನಡೆದ ಕೂಡಲೇ ಅವನು ಏನ್ ಮಾಡುತ್ತಾನೆ ಅಂದ್ರೆ ಎಲ್ಲಾ ಚೊಚ್ಚಲ ಮಕ್ಕಳನ್ನು ಸಾಯಿಸುವಂತ ಹವ್ಯಾಸವನ್ನು ತಂದ. ಯಾಕಂದ್ರೆ ಯೇಸು ಕ್ರಿಸ್ತನು ಜನರನ್ನು ಕಾಪಾಡುವುದಕ್ಕೆ ಬರುತ್ತಾರೆ. ಮೋಶೆ ಕಾಲದಲ್ಲಿ ಆ ಚೊಚ್ಚಲ ಮಕ್ಕಳ ಸಂಹಾರ ನಡೆಯುತ್ತದೆ ಅಲ್ವಾ, ಆದರೆ ಯೇಸು ಕ್ರಿಸ್ತನು ಅದನ್ನು ದಾಟಿ ಬಂದ್ರಲ್ವಾ. ಚೊಚ್ಚಲ ಮಕ್ಕಳನ್ನು ಯಾಕೆ ಸಾಯಿಸ್ತ ಅಂದ್ರೆ ಅದಕ್ಕೂ ಒಂದು ಕತೆ ಇದೆ. ಆ ಚೊಚ್ಚಲ ಮಕ್ಕಳನ್ನು ಬಲಿ ಕೊಟ್ಟರೆ ಒಳ್ಳೇದು, ಈ ರೀತಿಯ ಕತೆ ಹೇಳುತ್ತಾರೆ. ಇದೆಲ್ಲವನ್ನು ಕೂಡ ಯಾಕೆ ಸೈತಾನ ರೂಪಿಸುತ್ತಾನೆ ಅಂದ್ರೆ ಯೇಸು ಹುಟ್ಟಬಾರದೆಂಬುದಕ್ಕಾಗಿ. ಇದೇ ರೀತಿಯಾಗಿಯೇ ಇಲ್ಲಿ ಯೇಸು ಆಳ್ವಿಕೆ ಮಾಡಬಾರದೆಂಬುದಾಗಿ ಅವನೊಂದು ಕತೆ ಹೇಳುತ್ತಿದ್ದಾನೆ. ಏನ್ ಕತೆ ಹೇಳುತ್ತಿದ್ದಾನೆ ಎಂಬುದಾಗಿ ನೋಡುವುದಾದ್ರೆ ಏಲಿಯನ್ಸ್ ಬರಲಿದ್ದಾರೆ, ನಮ್ಮನ್ನು ಹಿಡಿಯಲಿದ್ದಾರೆ, ಅವರ ಕುರಿತಾದ ವಿಷಯ ಎಲ್ಲ ಈಗ ಬರುತ್ತಾ ಇದೆ. ಈಗ ಯೇಸು ಕ್ರಿಸ್ತನು ಸಭೆ ಎತ್ತಲ್ಪಟ್ಟ ನಂತರ ಅದರ ನಡುವೆ ಈಗ ನಾವು ಬಂದಿದ್ದೇವೆ. ಸಭೆ ಯಾವಾಗ ಬೇಕಾದ್ರೂ ಎತ್ತಲ್ಪಡುವುದು, ಆ ನಂತರ 7 ವರ್ಷದಲ್ಲಿ ಇದು ನಡೆಯುತ್ತದೆ. ಆ 7 ವರ್ಷದಲ್ಲಿ ಆಕಾಶದಿಂದ ಅನೇಕ ಬೆಂಕಿ ಕಲ್ಲುಗಳು ಬೀಳುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಇದೆಲ್ಲ ನಡೆಯುತ್ತಾ ಇರುತ್ತದೆ, ಕಡೆಯದಾಗಿ ಇದು ಬರುತ್ತದೆ ನೋಡಿ. ಆಗ ಸಂಪೂರ್ಣವಾಗಿ ಕತೆ ಹೇಳುತ್ತಾನೆ. ಏಲಿಯನ್ಸೇ ಇದಕ್ಕೆ ಕಾರಣ, ಅವರು ಬರುತ್ತಾರೆ. ಬೆಂಕಿ ಕಲ್ಲು ಬೀಳುವುದನ್ನು ಕೂಡ ಅವನು ಏನ್ ಹೇಳುತ್ತಾನೆ ಅಂದ್ರೆ ಏಲಿಯನ್ಸ್ ನಮ್ಮನ್ನು ತಾಕುತ್ತಿದ್ದಾರೆ. ಯಾವ ಕಾಲದಲ್ಲಿ ಇಲ್ಲದೇ ಇರುವಷ್ಟರ ಮಟ್ಟಿಗೆ ಬೆಂಕಿ ಕಲ್ಲು ಬೀಳುತ್ತಿದೆ. ಇದಕ್ಕೆಲ್ಲ ಕಾರಣ ಅಲ್ಲಿಂದ ನಮ್ಮನ್ನು ಯಾರೋ ತಾಕುತ್ತಿದ್ದಾರೆ ಎನ್ನುವಂತ ಕತೆ ಹೇಳುತ್ತಾನೆ. ಹೇಳಿ ಕಡೆಯದಾಗಿ ಯೇಸು ಕ್ರಿಸ್ತನ ಅವರ ದೂತರುಗಳು ಬರುವಾಗ ಅಥವಾ ಪರಿಶುದ್ಧರು ಬರುವಾಗ ಏಲಿಯನ್ಸ್ ಹಿಡಿಯುವುದಕ್ಕೆ ಬರುತ್ತಿದ್ದಾರೆ ಎಂದು ಆ ಕತೆ ಹೇಳುವುದಕ್ಕಾಗಿಯೇ, ಅದಕ್ಕೆ ಪ್ರಿಪೇರ್ ಮಾಡುವುದಕ್ಕಾಗಿ ಸೈತಾನನು ಈಗಲೇ ಜನರ ಮನಸ್ಸಿನಲ್ಲಿ ಒಂದು ಬಿತ್ತುತ್ತಾ ಇದ್ದಾನೆ. ಅದೇ ಫೈನಲ್ ವಾರ್. ಆಂಟಿ ಕ್ರೈಸ್ಟ್ಗೂ ಜೀಸಸ್ಗೂ ಫೈನಲ್ ವಾರ್. ಅದಕ್ಕಾಗಿ ಇಷ್ಟೊಂದು ವಿಷಯಗಳನ್ನೆಲ್ಲ ಹೇಳುತ್ತಾ ಇದ್ದಾರೆ. ಏಲಿಯನ್ಸ್ ಎನ್ನುವಂಥದ್ದು ಕತೆ. ವಿಜ್ಞಾನದಲ್ಲಿ ಇಲ್ಲಿಯ ತನಕ ವಿಜ್ಞಾನದಲ್ಲಿ ಅನೇಕ ವಿಷಯಗಳಿಗೆ ಪ್ರೂಫ್ ಅನ್ನೇ ಕೊಡುವುದಿಲ್ಲ, ಪ್ರೂಫ್ ಕೊಡುವ ಹಾಗೆ ತೋರಿಸುತ್ತದೆ. ಈಗ ಲೋಕ ಉಂಟಾದದ್ದು ಕೂಡ ಇದೆ ಅಲ್ವಾ, ವಿಜ್ಞಾನ ಹೇಳುತ್ತದೆ. ಅದಕ್ಕೆ ಪ್ರೂಫ್ ಏನು? ಇಲ್ಲಿಯ ತನಕ ಯಾವುದಕ್ಕೂ 100% ಪ್ರೂಫ್ ಅವರಿಂದ ಕೊಡಕ್ಕಾಗ್ಲಿಲ್ಲ ಅಲ್ವಾ. ಕೋತಿಯಿಂದ ಮನುಷ್ಯ ಬಂದ ಎನ್ನುವಂಥದ್ದು ಪಾಠ, ಆದರೆ ಕ್ರೋಮೋಸೋಮ್ ಇಲ್ಲಿಯ ತನಕ ಸೆಟ್ ಆಗಿಲ್ಲ ಎಂಬುದಾಗಿ ಸೈಂಟಿಸ್ಟ್ ಹೇಳುತ್ತಿದ್ದಾರೆ. ಇನ್ನು ಯಾವುದು 100% ಪ್ರೂವ್ ಆಗಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕೋತಿ ಹಾಗೂ ಮನುಷ್ಯನ ಕ್ರೋಮೋಸೋಮ್ ಸ್ವಲ್ಪ ಮಟ್ಟಿಗೆ ಒಂದೇ ತರ ಇದೆ. ಸ್ವಲ್ಪ ಮಟ್ಟಿಗೆ, 100% ಅಲ್ಲ, ಸ್ವಲ್ಪ ಮಟ್ಟಿಗೆ. ಅನೇಕ ಕ್ರೋಮೋಸೋಮ್ಗೆ ಆ ರೀತಿ ಹೊಂದುತ್ತದೆ. ಯಾಕೆ? ಬಾಳೆಹಣ್ಣಿನ ಕ್ರೋಮೋಸೋಮ್ಗೂ ಕೂಡ ಆ ರೀತಿಯಾಗಿ ಹೋಗುತ್ತದೆ. ಕ್ರಿಯೇಟರ್ ಒಬ್ಬರೇ ತಾನೆ. ಅವ್ರು ಕ್ರಿಯೇಟ್ ಮಾಡುವಾಗ ಮೂಲ ವಸ್ತುವನ್ನು ಇಟ್ಟುಕೊಂಡು ಎಲ್ಲವನ್ನು ಕ್ರಿಯೇಟ್ ಮಾಡುತ್ತಾರೆ. ನಾನು ಹೇಳುವುದು ನಿಮ್ಗೆ ಅರ್ಥವಾಗುತ್ತಿದೆ ಅಂದುಕೊಳ್ಳುತ್ತೇನೆ. ಸೊ ಆ ರೀತಿ ಕಥೆಗಳೇ ಏಲಿಯನ್ ಕಥೆಗಳು. ಈಗ ವಿಜ್ಞಾನ ಅದನ್ನು ಕೈಲಿ ಹಿಡ್ಕೊಂಡಿದೆ. ಸೊ ಅದಕ್ಕೆ ಸೈತಾನ ವಿಜ್ಞಾನವನ್ನು ಸಹಾಯವಾಗಿಟ್ಟಿದ್ದಾನೆ. ಈಗ ಏನ್ ನಡೆಯುತ್ತದೆ ಅಂದ್ರೆ ಏಲಿಯನ್ಸ್ ಕತೆ ಇನ್ನು ಮುಂದೆ ಬಹಳವಾಗಿ ಹರಡುತ್ತದೆ. ದಯವಿಟ್ಟು ಇದೆಲ್ಲ ನಿಮ್ಮನ್ನು ಏನು ಮಾಡುವುದಿಲ್ಲ. ಕಡೆಯದಾಗಿ ಯೇಸು ಕ್ರಿಸ್ತನು ಬರುವಾಗ ಲೋಕದಲ್ಲಿರುವಂತವರೆಲ್ಲ ಏನ್ ಹೇಳುತ್ತಾರೆ ಅಂದ್ರೆ ಅವತ್ತೇ ನಾವು ಏಲಿಯನ್ ಬರುತ್ತಾರೆ ಅಂತ ಹೇಳಿದ್ವಲ್ಲ, ಬಂದಿದ್ದಾರೆ. ಇದು ಬರಲಿಕ್ಕಿರುವಂತ ಅರ್ಮಗೆದ್ದೋನ್ ಯುದ್ಧಕ್ಕೆ ಒಂದು ಸಿದ್ಧತೆ. ಕರ್ತನ ಚಿತ್ತವಾದರೆ ಇನ್ನೊಂದು ಸಂಚಿಕೆಯಲ್ಲಿ ದೇವರ ಬರೋಣ ತಡವಾದರೆ ನಿಮ್ಮನ್ನು ಸಂಧಿಸುತ್ತೇವೆ. ಕಡೆಯದಾಗಿ YTV LHM ಕನ್ನಡ ಎನ್ನುವಂತ ಆ ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ. ಇದರಲ್ಲಿ ಸಮಸ್ಯೆ ಬಂದ್ರೆ ಅದರಲ್ಲಿ ನೋಡಬಹುದು, ಅದರಲ್ಲಿ ಸಮಸ್ಯೆ ಬಂದ್ರೆ ಇದನ್ನು ನೋಡಬಹುದು. ಎರಡನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ನಮ್ಮ HLM YTV ಆಪ್ ಅನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದೆಲ್ಲವೂ ಕೂಡ ನಿಮಗೆ ಫ್ರೀ ಆಗಿದೆ. ಆ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಒಂದು ಸೇಫ್ಟಿಗಾಗಿ ಹೇಳುತ್ತಿದ್ದೇವೆ. ಕಡೆಯದಾಗಿ YTT OTT ಎಂಬುದಾಗಿ ಹೇಳುವಂತಹ ಒಂದು OTT ಆಪ್ ಕೂಡ ಬರಲಿಕ್ಕಿದೆ. ಅದರ ಅನೌನ್ಸ್ಮೆಂಟ್ ಅನ್ನು ಶೀಘ್ರವಾಗಿ ಹೇಳುತ್ತೇವೆ. ನಮ್ಮ ಸೇವೆಗಾಗಿ ಪ್ರಾರ್ಥಿಸಿಕೊಳ್ಳಿರಿ. ಗಾಡ್ ಬ್ಲೆಸ್ ಯು.